ನಮಸ್ಕಾರ ಪ್ರತಾಪ್. ನಮಸ್ಕಾರ ಲಕ್ಷ್ಮಣ ರಾಯರೇ. ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೆ. ಅನಿರೀಕ್ಷಿತವಾಗಿ ತಾವೇ ಭೇಟಿಯಾದಿರಲ್ಲ. ನೋಡಿ, ಇದೇ ತಿಂಗಳ ಕೊನೆಯ ತಾರೀಕಿಗೆ ನನ್ನ ಮಗಳ ಮದುವೆ. ತಾವು ತಪ್ಪದೇ ಬರಬೇಕು. ತೆಗೆದುಕೊಳ್ಳಿ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್. ಅವಶ್ಯವಾಗಿ ಬರುತ್ತೇನೆ. ಹಾಗೆ ಹೃದಯ ತುಂಬಿ ಆನಂದದಿಂದ ಶುಭ ಹಾರೈಸುತ್ತೇನೆ. ತಿಳಿತೆ? ಇವರು ಯಾವಾಗ್ಲೂ ಶುಭ ಕಾರ್ಯಗಳಿಗೆ ಬರ್ತಾರ್ರಿ ಶಿವ. ಯಾಕಂದ್ರೆ ನಮ್ಮ ಸಾವುಕಾರ ಆಶೀರ್ವಾದ ಅಂದ್ರ ಸಾಕ್ಷಾತ್ ಶಿವನ ಆಶೀರ್ವಾದ ಇದ್ದಂಗ್ರಿ. ಯಾಕ್ರಿ ಶಿವ? ನೋಡಿ ಪ್ರತಾಪ್, ನೀವು ನನ್ನ ಮೇಲೆ ಕೋಪಿಸಿಕೊಂಡಿದ್ದೆ ತಿಳಿದುಕೊಂಡಿದ್ದೆ. ಏಕೆಂದರೆ ನಾನು ಅಧಿಕಾರದಲ್ಲಿದ್ದಾಗ ನಿಮಗಂತ ಕಠಿಣ ಶಿಕ್ಷೆ ವಿಧಿಸಿದ್ದೆ. ಈಗ ಅದನ್ನೆಲ್ಲ ಬರೆತು ನನ್ನ ಜೊತೆ ಸಹಕರಿಸಿ ಮಾತನಾಡ್ತಿರಲ್ಲ, ನಿಜವಾಗಿಯೂ ನೀವು ತುಂಬಾ ಒಳ್ಳೆಯವರು. ಛೇ, ಅದು ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ ಲಕ್ಷ್ಮಣ ರಾಯರೇ? ಹಳೆ ವಿಷಯಗಳನ್ನು ಪುನಃ ನೆನಪಿಗೆ ತಂದುಕೊಳ್ಳಬಹುದಾಗಿತ್ತೆ. ನೋಡಿ, ಆ ಸಂದರ್ಭದಲ್ಲಿ ನಾನು ಅಪರಾಧಿ ಸ್ಥಾನದಲ್ಲಿದ್ದೆ, ನೀವು ಅಧಿಕಾರದ ಸ್ಥಾನದಲ್ಲಿದ್ದೀರಿ. ನಿಮ್ಮ ಕರ್ತವ್ಯಕ್ಕೆ ಮಚ್ಚಿ ನೀವು ನನ್ನನ್ನು ಕತ್ತಲ ಕೋಣಿಗೆ ಕಳಿಸಿದ್ದೀರಿ. ಆದರೆ ದುರಾದೃಷ್ಟ, ಎಲ್ಲ ವನವಾಸ ಮುಗಿಸು ಕಡೆಗೂ ಜೈಲು ಶಿಕ್ಷೆ ಕೂಡ ಅನುಭವಿಸಿ ಹೊರಗಡೆ ಬಂದೆ. ಆದರೆ ಹಿಂದೆ ಆದ ಕೈಘಟನೆಗಳನ್ನು ನನಗೆ ನೆನಪಿಸಿಕೊಳ್ಳುವುದಕ್ಕೆ ಅಸಹ್ಯವೆನಿಸುತ್ತದೆ. ಹೋಗಲಿ, ಇನ್ನು ಮೇಲೆ ನಾವು ನೀವು ಆತ್ಮೀಯರಾಗೋಣ. ತಿಳಿಕೆ? ಸಾವುಕಾರ್ರೆ, ಸಾಕ್ಷಾತ್ ಶ್ರೀರಾಮಚಂದ್ರ ತಮ್ಮ ಲಕ್ಷ್ಮಣ ಹೇಳಿದ್ರಿ ಮಾತನ್ನ. ಯಾಕ್ರಿ ಶಿವ? ನೀನು ಹೇಳಿದಂತೆ ಹಾಗೆ ಆಗಲಿ ಪ್ರತಾಪ್. ನಾವು ನೀವು ಆತ್ಮೀಯರಾಗಿಯೇ ಇರೋಣ. ನೋಡಿ, ಮೈಸೂರಿನಲ್ಲಿ ನನ್ನ ಸ್ನೇಹಿತರೊಬ್ಬರಿದ್ದಾರೆ. ಅವರನ್ನು ಕಾಣಲು ಅರ್ಜೆಂಟ್ ಹೋಗ್ಬೇಕು. ನಾನು ಇನ್ನು ಬರುತ್ತೇನೆ. ಸತ್ಯಪ್ಪನವರೇ, ನೀವು ಕೂಡ ಮೊದಲಿಗೆ ತಪ್ಪದೆ ಬರಬೇಕು. ಆಯ್ತ್ರಿ ಶಿವ, ತಪ್ಪದೆ ಬರ್ತೀವಿ. ಹನುಮಂತನ ಬಿಟ್ಟು ಬಾಲ ಏನಾರ ಇರ್ತೈತೇನ್ರಿ? ರೊಕ್ಕ ಬೇಕಾದ. ಆಯ್ತ್ರಿ, ನಮಸ್ಕಾರ, ಬರ್ತೀವಿ. ಸತ್ಯಪ್ಪ, ಬೇಟೆಗಾರ ಬಯಸಿದ ತಿಂಗೆ ತಾನಾಗಿ ಬಲಿಯಲ್ಲಿ ಬಿದ್ದಂತೆ ಆಯಿತು. ನಾ ಕಟ್ಟಿದ ಕನಸು ನನಸಾಗಲು ಇದು ಕೊನೆಯ ದಿನ. ಸತ್ಯಪ್ಪ, ನೀನು ಒಂದು ಮುಖ್ಯವಾದ ಕೆಲಸ ಮಾಡಬೇಕು. ತಿಳಿತೆ? ಏನ್ ಕೆಲಸ ಹೇಳ್ರಿ ಶಿವ? ತಪ್ಪದೆ ಮಾಡ್ತೀವಿ. ಬಾಯಿಲ್ಲ ವಿಷಯವನ್ನು ಹೇಳುತ್ತೇನೆ. ಈ ಕೆಲಸ ಬಹಳ ಜಾಗೃತಿಯಿಂದ ನೆರವೇರಿಸಬೇಕು. ತಿಳಿತೆ? ತಪ್ಪದೆ ಮಾಡ್ತೀವಿ. ನಿಮ್ ಕೆಲಸ ಸಕ್ಸಸ್ ಆಯ್ತು.